ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂब चैनल। हाय बोल सब जने हल्लो बोलना ಸಾರಿ बोल ಫೈನಲಿ ನೋಡ್ರಿ ಇವಾಗಂತೂ ಟೈಮ್ 6 ಗಂಟೆ ಆತ್ರಿ। ಇವಾಗ ನಳ ಬಂದಿತ್ರಿ, ಇವತ್ತು ನಳದೆಲ್ಲ ಕೆಲಸ ಮುಗೀತು। ನಳದ ಕೆಲಸ ಮುಗೀತಪ್ಪ ಅಂತಂದು ಹೇಳಿದ್ರೆ ನಮ್ಮ ಮಾಮು ಇವತ್ತು ಶೀಕರಣೆ ಮಾಡವು ಮಾವಿನ ಹಣ್ಣು ತೊಗೊಂಬಂದಾರ್ರಿ। ಇವತ್ತು ಶೀಕರಣೆ, ಹೋಳಿಗೆ, ಆಮೇಲೆ ಕಟ್ಟಿನಾಂಬ್ರ ಇವನ್ನೆಲ್ಲ ಅಡುಗೆ ಮಾಡಬೇಕು ಅಂತಂದು ಹೇಳಿ, ಯಾಕಂದ್ರೆ ಇಲ್ಲಿ ಮಾವಿನ ಹಣ್ಣು ಸೀಸನ್ ಬಂದಾಗ ಅದು ಪ್ರತಿ ವರ್ಷವೂ ಇಲ್ಲಿ ಹೋಳಿಗೆ ಮತ್ತು ಶೀಕರಣೆ ಮಾಡೇ ಮಾಡ್ತಾರೆ। ಸೊ ಹಾಗಾಗಿ ಇವಾಗ ನಮ್ಮ ತಮ್ಮ ನಾವೆಲ್ಲರೂ ಬಂದಿದ್ದಕ್ಕೆ ಮಾಮು ತೊಗೊಂಬಂದಾರ್ರಿ ಇವತ್ತು। ಹಾಗಾಗಿ ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ್ರಿ। ಅದಕ್ಕಿಂತ ಮುಂಚೆಗಣ ಫಸ್ಟು ಬೇಳೆ ಹಾಕೋಣ್ರಿ। ಹೋಳಿಗೆ ಮಾಡ್ಬೇಕಂತ ಹೇಳಿದ್ರೆ ಮೊದಲು ಬೇಳೆ ಕುದಿಯೋಕೆ ಹಾಕ್ಬೇಕು। ಬೇಳೆ ಕಡಲೆಬೇಳೆ ಅಲ್ರಿ, ಇವು ತೊಗರಿಬೇಳೆ, ಅಂದ್ರೆ ಅದು ಆ್ಯಸಿಡ್ ಆಗಂಗಿಲ್ಲ ಅಂತಂದು ಹೇಳಿ ಕಡಲೆಬೇಳೆ ತೊಗೊಂಬಂದಿಲ್ಲ, ತೊಗರಿಬೇಳೆ ತೊಗೊಂಬಂದಾರ। ಹೋಳಿಗೆ ಮಾಡೋಣ? ಹಾಂ, ಏನೇನು ಮಾಡೋಣ? ಹಾಂ, ಮತ್ತೆ ಮುಗೀತಾ ಅಷ್ಟೇ? ಹೋಳಿಗೆ ಮಾಡೋಣ ಬೇಡ? ಹಾಂ, ಮಾಡೋಣ? ನೋಡ್ರಿ ಬೇಳೆ ಕ್ಲೀನಾಗಿ ಹಸಿ ಮಾಡ್ಕೊಂಡೆ। ಇದನ್ನು ಸ್ವಲ್ಪ ಕ್ಲೀನಾಗಿ ತೊಳೆದು ಈಗ ಕುದಿಯೋಕೆ ಹಾಕಿಬಿಡ್ತೀನಿ ನಾನು। ಇದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಬೇಕ್ರಿ ಜೊತೆಗೆ। ಎಣ್ಣೆ ಹಾಕಿದ್ದು ಅಂತ ಹೇಳಿದ್ರೆ ಲಘು ಕುದೀತವೆ ಬೇಳೆ, ಹುಣಗನ ಚಲೋ ಆಕತ್ತೆ। ಮಾವಿನ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಈಗ ಕಟ್ಟಿನಾಂಬ್ರ ಮಾಡೋಕೆ ರೆಡಿ ಮಾಡ್ಕೊಳಕತ್ತಾರೆ ಅವ್ರು। ಕಟ್ಟಿನಾಂಬ್ರ ಮಸ್ತ್ ಮಾಡ್ತಾರೆ ನಮ್ಮ ಮಾಮೀರಿ। ಈಗ ಅದಕ್ಕೆ ಅವರೆಲ್ಲ ಸಜ್ಜು ಮಾಡ್ಕೊಳತ್ತಾರೆ। ನಾನು ಬೇಳೆ ಹಾಕ್ತೀನಿ, ಬೇಳೆ ಹಾಕಿಟ್ಟು ಹಿಟ್ಟು ನಾದಿಡ್ತೀನಿ। ಇವು ಶಿಕರಣೆ ಹಣ್ಣಲ್ಲ ಮಮ್ಮಿ, ಇವು ಶಿಕರಣೆ ಮಾಡವು ಅವು ಹಳದಿ ಅದಾವಲ್ಲ ಅವು ಪೂರ, ಅವ್ನು ತೆಗೆದ್ಬಿಡು ಪೂರ ಶಿಕರಣೆ ಮಾಡಕ್ಕೆ। ಅವು ಸ್ವಲ್ಪ ಕಾಯಿ ಮೇಲೆ ಅದಾವಲ್ಲ ಅವ್ನು ತೆಗೆದಿಡ ಒಂದು 4। ಅವು ಹುಡುಗರು ಶಿಕರಣೆ ತಿಂದು ಇಲ್ಲದ್ರಿಲ್ಲ ಹೆಚ್ಚು ಕೊಟ್ಟು ತಿಂತಾವೆ। ಸಾನೆ ತಿನ್ನಂಗಿಲ್ಲ ಶಿಕರಣೆ ಹಾಕಿ। ಯಾಕೆ ಅದಕ್ಕೆ ಹಣ್ಣು ಎತ್ತಿಡ್ರಿ ಅಂತ ಮುಂಚೆನೇ ಹೇಳಿಗ। ಹೌದು, ಸಿವಿ ಅದ ನೋಡಿ ಹಣ್ಣು ಮಸ್ತ್ ಅದಾವ, ತಿಂತಾವದಾವ। ಎಷ್ಟು ತೊಗೊಂಡು ನನ್ನ ಮಾಮ ಅವನು ಒಂದು 3 ಕೇಸ್ ತೊಗೊಂಬಂದಾನ। ಇಲ್ಲಿ ಡಜನ್ ಗಂಟ್ಲೆ ಕೊಡೋದಲ್ಲ, ಕೇಸ್ ಗಂಟ್ಲೆ ಕೊಡ್ತಾರೆ ಇಲ್ಲಿ। ಹಾಂ, ಅಲ್ಲಿ ಡಜನ್ ಗಂಟ್ಲೆ। ಒಂದು ಡಜನ್ 12। ಡಜನ್ ಎಂಥವ್ರು ಹಣ್ಣು ಇರಲ್ಲ ಅವು ಎಂಥ ಒಂದಾವು। ಇವು ಕೆಜಿ 4 ಕೇರ್ ಇರ್ತಾವೆ ಇವು, ನೋಡಲ್ಲ ಎಂತ ತಿಂತಾವದಾವು। ಬೇಳೆ ಅಂತ ಈಗ ಕುದಿಯಕ್ಕೆ ಹಾಕಿವಲ್ಲ, ಚಲೋ ತಂಗ ಕುದಿಯಾಕತ್ತೀವಿ। ಏನು ಭಾಳ ಕುದಿಸೋ ಅವಶ್ಯಕತೆ ಇಲ್ಲ। ಇದು ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಪೂರೆಲ್ಲ ಮೆತ್ತಗಾತಂದು ಅಷ್ಟೇ ಸಾಕು। ಭಾಳ ಹಣ್ಣಾಗ ಕುದಿತಂದ್ರೆ ಹುಣ್ಗ ಅಳಕಾಯಿ ಬಿಡ್ತೈತಿ। ಇವು ಸ್ವಲ್ಪ ಗಂಡು ಹಂಗೆ ಕುದಿಸ್ಕೋಬೇಕು ಇವನ್ನ, ಅಂದ್ರೆ ಹುಣ್ಗ ಗಟ್ಟಿ ಆತಂದ್ರೆ ಹೋಳಿಗೆ ಚಲೋ ಬರ್ತಾವೆ। ಮತ್ತು ಈ ಸೈಡ್ ಕೋಸಂಬರಿ ಮಾಡೋಕೆ ಕಡಲೆಬೇಳೆನ ಕುದಿಯಕ್ಕೆ ಹಾಕೀನಿ, ಆಮೇಲೆ ಹುಣಸೆ ಹಣ್ಣೆನೇ ಹಾಕೀನಿ ಕಟ್ನಾಂಬ್ರ ಮಾಡೋಕೆ। ಬೇಳೆ ಅಂತ ಕುದ್ದಾವ, ಈಗ ಬೆಲ್ಲ ಜಜ್ಕೊಂಬಿಡ್ತೀನಿ। ಫಸ್ಟ್ ಬೆಲ್ಲ ಕುದಿಸ್ಕೊಂಡು, ನಮ್ಮೂರ ಹೆಂಗದ ನೋಡ್ರಿ ಬೆಲ್ಲ, ಕುಡ್ಕಿ ಬೆಲ್ಲ। ಹುಬ್ಳ್ಯಾಗ ಆತಂದ್ರೆ ಅವು ಹಿಂಗಿರ್ತಾವೆ, ಇಲ್ಲಿ ಕುಡ್ಕಿ ಬೆಲ್ಲ ಪ್ರತಿಯೊಂದು ಇದ್ರಾಗನ ಅವು ಇವು ಮಮ್ಮಿ ಕೆಜಿ ಗಂಟೆ ಇರ್ತತಲ್ಲ ಅದು ಚೌ ಕುದ್ದಕ್ಕೆ ಹಂಗೆ ನಮ್ಮೂರಾಗ ಕುಡ್ಕಿ ಬೆಲ್ಲ ಅಲ್ಲ ಹಿಂಗೆ, ಇಲ್ಲಿ ಬರೀ ಕುಡ್ಕಿ ಬೆಲ್ಲವ। ಇಲ್ಲ ನೀವು ಉಡಕ್ಕೆ ಅದು ಹಾಕಿದಾಗ ಹಿಂಗೆ ಇಟ್ಟು ಕಳಿಸಿರ್ತಾರಲ್ಲ, ಅವು ಕುಡ್ಕಿ ನೋಡಿ ಬೆಲ್ಲ ಹೆಂಗೈತೆ ಅಂತಾರೆ ಅವ್ರು। ನಮ್ಮೂರ ಹೆಂಗೈತೆ ಗೊತ್ತಂತ ಹಿಂಗೆ ಇರ್ತೈತೆ ಅದು ಉದ್ದಕ್ಕೆ, ಹಂಗದು ಬೆಲ್ಲ। ಆಮೇಲೆ ಇಲ್ಲಿ ಇದು ಬೆಲ್ಲನ ಇದು ಇರ್ತೈತಿ, ಅದು ಹೆಂಗೆ ಕೇಸರಿ ಕಲರ್ ಇರ್ತದೆ ನಮ್ಮೂರ ಕಡೆ ಬೆಲ್ಲ। ಇದು ಹೆಂಗೆ ಬರ್ತೈತೆ ಸ್ವಲ್ಪ ಕೆಂಪು ನಮ್ನಿ ಬರ್ತಾವ, ಒಂದು ಸಕ್ರಿದೊಂದು ಬರ್ತೈತೆ, ಒಂದು ಆರ್ಗಾನಿಕ್ ಒಂದು ಬರ್ತೈತೆ। ಹೌದನ? ಆರ್ಗಾನಿಕ್ ಚೆನ್ನಾಗಿರ್ತೈತಿ, ಹಿಂಗೆ ಬರೋದಿಲ್ಲ ಅದು ಬೆಲ್ಲ, ಅದು ಕೇಸರಿ ಬರ್ತೈತಿ, ಸಕ್ರೆ ಮಿಕ್ಸ್ ಇರ್ತೈತೆ। ಹೌದನ? ಇಂಥ ಕೇಳ್ತೀವ, ಎಲ್ಲಿ ಸಿಗೋದಿಲ್ಲ ಅಲ್ಲಿ ನಮ್ಮೂರಾಗ। ಕಷ್ಟ ಮಾಡ್ತಾರೆ ಅದನ್ನ ಆಯ್ಕೊಳ್ರಿ ಸುಮ್ಮ 5 ಇಲ್ಲಿ ದೊಡ್ಡ ಆಯ್ತು ಅಂತ। ಹಾಂ, ಅದು ಹಿಂದಿಂದ ಅವ್ರ ಇಟ್ಬಿಟ್ಟು ಈ ಕಡೆ ತೆಗದ ನಮ್ಮ ಮಾವ ಕೂಡ ನಾನು ದನಿಯಾರ ಹೇಳಿ ತರಿಸ್ಕೊಂಡೀನಿ, ಅವ್ರದನ್ನ ಹಚ್ಚಿ ಅವ್ರು ಬೇಕಾದ್ರೆ ನಾಳೆ ಮತ್ತೆ ಬೇರೆ ತರಿಸ್ಕೊಡ್ತಾನಂತ ನಾನು ತಿನ್ನಾಕ। ಮತ್ತು ಚಿಕಣಿದ ಕತೆ ಕೇಳಿಲ್ಲ ಮಾಮೆ, ಮಾಮೆ ಇಲ್ಲಿ ಶಿಕಾರಿ ಕತೆ ಕೇಳಿಲ್ಲ। ಒಂದ್ಸರ ಹಿಂಗೆ ಮಾವಿನ ಸೀಸನ್ ಇತ್ತ, ಇವ್ರು ಹೋಗಿ ಇದು ಮಾವಿನ ಹಣ್ಣು ತಗೊಂಬಂದಿದ್ದಳು ಶಿಕರಣೆ ಮಾಡಕ್ಕೆ।
ಆತು ತೊಗೊರಿ ಮಾಡೋಣ ಅಂತಂದೇಳಿ ಸಂಜೆಗೆ ತೊಗೊಂಬಂದ್ರ ನಾನು ಎಂತ ದೊಡ್ಡದೊಂದು ಡಬ್ರಿ ತುಂಬ ಶೀಕರಣೆ ಮಾಡಿಟ್ಟು ಈಗೆಲ್ಲ ಹೋಳಿಗೆ ಪಳಿಗೆ ಮಾಡ್ಕೊಂಡು ಕುಂದಿರ್ಲಿ ಅಂತೇಳಿ ಆಚೆ ಕಡೆ ಮನ್ಯಾಗ ನಮ್ದು ಹಳೇದ ಮನೆ ಇದ್ದಾಗ ಆ ಮನೆಗಿದ್ದಾಗ ಆಚೆ ಕಡೆ ಮನ್ಯಾಗ ನಾನು ಹಿಟ್ಟು ನಾದ್ಕೊಂಬರಕ್ಕೆ ಹೋಗೀನಿ ಚಪಾತಿ ಹಿಟ್ಟು ನಾದ್ಕೊಂಡು ಇಷ್ಟೊಂದು ಚಪಾತಿ ಹಿಟ್ಟು ನಾದ್ಬೇಕಲ್ಲ ಅಲ್ಲೇ ನಾದ್ಕೊಂತ ಕುತ್ಕೊಂಬಿಟ್ಟಿನಿ ನಾನು ಆ ಕಡೆ ಅಂತ ನಾದ್ಕೊಂಡು ಈ ಕಡೆ ಬರಮಟ ಅಂತ ಹೇಳಿದ್ರೆ ಶಿಕರ್ಣಿದ ಡಬರಿ ಎಲ್ಲ ಐತೆ ಸಿಂಕ್ ಒಳಗೈತೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಶಿಕರ್ಣಿ ಖಾಲಿ ಆಗೈತೆ ಎಲ್ಲ ವಾಟಿಗೆದಾಗ ಕುಡ್ದು ಎಲ್ಲ ಇದ ಡಬ್ರಿ ತುಂಬ ವಾಟಿಗೆನ ತುಂಬಿಸ್ಬಿಟ್ಟಾರ ನಾನು ಅತ್ತಾಗಿದ್ದ ಹುಡ್ಕಾಕತ್ತೀನಿ ಶಿಕರ್ಣಿ ಡಬ್ರಿ ಇಲ್ಲೇ ಇಟ್ಟಿದ್ದೆ ಎಲ್ಲೋತ್ ಅಂತೇಳಿ ಇವ್ರು ಅನ್ನಕತ್ತಾರ ನಿನ್ನ ಶಿಕರ್ಣಿ ಎಲ್ಲ ಖಾಲಿ ಆತ್ತಾಗ ಅಂತೇಳಿ ಅಯ್ಯೋ ಪಜಿತ್ ಅಂತೆ ಮತ್ತೆ ಚಪಾತಿ ಜೋಡಿ ಮತ್ತೆ ಕಾರ್ಯಜ ಮಾಡಿದೆ ಮತ್ತೆ ಹಂಗೆ ಮಾಡಿಗಿಟ್ಟಾರ ಅಲ್ಲ ನಮ್ಮ ಅಮ್ಮಗ ಹೋಳಿಗೆ ಮಾಡೋ ತ್ರಾಸ ಬೇಡ ಅಂತ ಅಷ್ಟು ಕುಡಿದ್ಬಿಟ್ಟಾರ ಹೇಳ್ತಾನವ ಅಯ್ಯಯ್ಯಯ್ಯಯ್ಯ ಇವ್ ನೋಡ್ರಿಪ್ಪ ಇದಕ್ಕೆ ಬ್ಯಾಳಿಗೆ ಬೆಲ್ಲ ಹಾಕಿದೆ ಆಮೇಲೆ ಏಲಕ್ಕಿ ಸೋಪು ಶುಂಠಿ ಎಲ್ಲ ಜಜ್ಜಿ ಹಾಕಿನಿ ಈಗ ಇದನ್ನು ಏನು ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಗ್ಯಾಸ್ ಸಣ್ಣ ಇಟ್ಟು ಗ್ಯಾಸ್ ಮೇಲೆ ಇಟ್ಬಿಡೋಣ್ರಿ ಸ್ವಲ್ಪ ಬೆಲ್ಲ ಕರಗ ಮಟ ಆಮೇಲೆ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಡ್ತೀವಿ ಈ ಥರ ಎಲ್ಲ ಕೂಡಿಬಿಡ್ತೈತಿ ಇದು ಕಟ್ ನಂಬರಕ್ಕೆ ಹಾಕ್ಕೊಳಗತ್ತೀವಿ ನೋಡ್ರಿ ನಾವು ಫಸ್ಟ್ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಒಣ ಕೊಬ್ಬರಿ ಇವು ಒಣ ಮೆಣಸಿನ್ಕಾಯಿ ಅವ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋದು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಂಗೆ ಹುರ್ಕೊಂಡಿದ್ದು ಅಂತ ಹೇಳಿದ್ರೆ ಟೇಸ್ಟ್ ಆಕತ್ತೆ ಪಲ್ಯವು ಸಾರು ಆಮೇಲೆ ಅದು ಸಾರಿನ ಸಾಮಾನು ಐತ್ರಿ ಅದನ್ನೆಲ್ಲ ಮತ್ತೆ ಆಮೇಲೆ ಹುರ್ಕೊಳ್ಳೋಣ ಇಲ್ಲೈತೆ ನೋಡ್ರಿ ಕಟ್ನಾಂಬ್ರದ ದಿನಸರಿ ಇವತ್ತು ನಮ್ಮ ಮಾಮ ಕಡೆ ಸಿಗ್ತೈತ್ರಿ ಎಲ್ಲನ ಕಟ್ನಾಂಬ್ರದ ದಿನಸ್ಕೊಡ್ರಿ ಅಂತ ಹೇಳಿದ್ರೆ ಎಲ್ಲ ಇದ್ರೊಳಗೆ ಹಾಕಿ ಕೊಟ್ಬಿಡ್ತಾರೆ ಬೆಳಿಗ್ಗೆ ತೊಗೊಂಬಂದು ಇಟ್ಟು ಹೋಗ್ಯಾರ ಅವ್ರ ಕಡೆನೇ ಇರ್ತೈತಲ್ರಿ ಎಲ್ಲ ತೊಗೊಂಬರ್ತಾರೆ ಆದರೆ ಇದ್ರಾಗ ಅರ್ಧ ತೊಗೊತೀವಿ ಇನ್ನು ಅರ್ಧನ ಮತ್ತೆ ಯಾವಾಗಾದ್ರೂ ಮಾಡೋಕೆ ಬರ್ತೈತಿ ಇವೆಲ್ಲ ದಿನಸ ಹಾಕಿ ನಾವು ಕಟ್ನಾಂಬ್ರ ಮಾಡಿದ್ವಿ ಅಂತ ಹೇಳಿದ್ರೆ ಸೂಪರ್ ಟೇಸ್ಟ್ ಆಕತ್ರಿ ಇದು ಇಷ್ಟು ಅರ್ಧ ಅಷ್ಟು ಹಾಕೋದಿಲ್ಲ ಮಮ್ಮಿ ಅರ್ಧ ಮಾಡಿ ಇಲ್ಲ ಇದಾವಲ್ಲ ಇದಿಷ್ಟು ತೆಗೆದುಕೊಡು ಅದ್ರ ಹಾಕಿಬಿಡ್ಲನ್ನ ಬೇರೆ ಹುರಿತೀವಿ ಮತ್ತೆ ನೋಡಿರಿ ಎಷ್ಟು ಹುರ್ಕೊಂಡ್ವಿ ನಾವು ಅವ್ರಿಗೆ ಇದು ಐತಿಲ್ಲ ನೋಡಿ ಮಮ್ಮಿ ಐತೆ ಇದು ಹಾಕ್ಲಾ ಸಣ್ಣದು ಚಕ್ರ ಮಗ್ಗಿ ಐತೆ ಸಾಕು ಒಂದು ಓಣಿಗೆ ಒಂದು ಬಕೆಟ್ ಇಟ್ಟಿರ್ತಾರೆ ಇಲ್ಲಿ ಅಂದ್ರೆ ಮುಸುರಿ ಅದನ್ನು ಕಲೆಗೆ ಹಾಕ್ಬಾರ್ದು ಚಲ್ಬಾರ್ದು ಅಂತೇಳಿ ಇದೊಂದು ಆಕಳು ಬರ್ತೈತ್ರಿ ಇಲ್ಲಿ ಆಕಳೆಲ್ಲ ಬಂದು ತಿಂದು ಹೋಗತ್ರಿ ಇದಕ್ಕೆ ಹಸೆ ಕರಿಬೇವು ಮತ್ತು ಕೊತ್ತಂಬರಿ ಮಿಸ್ ಆಗಿತ್ತು ಈಗ ನಮ್ಮ ಖಾದರ್ ತೊಗೊಂಬಂದಾರೆ ನಮ್ಮ ಮಾಮಗೆ ಹೇಳಿದ್ರೆ ಬೆಳಿಗ್ಗೆ ತೊಗೊಂಬಂದು ಕೊಟ್ಟು ಹೋಗಿದ್ರು ಅದನ್ನ ನಮಗೆ ನೆನಪಾಗಿಲ್ಲ ಮಾಮು ಬರೋದು ಲೇಟ್ ಆಗತ್ತೆ ಹಾಗಾಗಿ ಖಾದರ್ಗೆ ಹೇಳಿದ್ವಿ ತೊಗೊಂಬಂದ ಹೋಗಿ ಕರಿಬೇವು ಕೊತ್ತಂಬರಿ ಆಮೇಲೆ ಇದನ್ನು ಕೋಸಂಬರಿ ಮಾಡೋಕೆ ಕ್ಯಾರೆಟ್ ಸೌತೆಕಾಯಿ ಎಲ್ಲ ತೊಗೊಂಬಂದವನ್ನ ಈಗ ಇದನ್ನು ಮತ್ತೆ ಹುರಿದೀವಿ ರೀ ಇದನ್ನು ಹುರಿದೀವಿ ಕ್ಲೀನಾಗಿ ತೊಳೆದು ಕರಿಬೇವು ಕೊತ್ತಂಬರಿ ಭಾಳಷ್ಟು ಹಾಕಿದ್ದೀನಂದ್ರೆ ಮಸ್ತ್ ಆಕತ್ತೆ ಇದು ಈಗ ಹುಣ್ಗ ಮಿಕ್ಸಿ ಹಾಕಾಕತ್ತಾರ ಅದು ಹಾಕಿದ ಮೇಲೆ ಇದನ್ನು ಸಾರಿಂದ ಹಾಕಿ ಕೊಡ್ತಾರೆ ಅವಾಗ ಸಾರು ಮಾಡೋದು ಅವಲಕ್ಕಿ ಹಾಕಿ ಸಪ್ಪಕ್ಕವ ಒಣನ ಅವಲಕ್ಕಿ ಪುಡಿ ಮಾಡಿ ಅದನ್ನ ಹಾಕಿ ಅದ್ರ ಈ ಜಾರ್ನಾಗ ಹುಣ್ಗ ಹಾಕ್ತಾಳ ಅದ್ರಾಗ ಈಗ ಹಾಕಿ ಯೂಸ್ ಮಾಡಂಗಿಲ್ಲ ಅದ್ರಾಗ ಸಣ್ಣ ಆಗಂಗಿಲ್ಲ ಅಂತೇಳಿ ಅದ್ರಾಗ ಸಾರಿಂದ ಹಾಕಿ ಕೊಡ್ಲಿ ಸಾರು ಹಾಕತ್ತೆ ಇದ್ರ ಹುಣ್ಗ ಇದ್ರ ಹಾಕ್ತಾಳ ನೀ ಹಾಕ್ರಿ ಬ್ಯಾಡ ತಡ್ಲ ಅದನ್ನ ಹಾಕಿ ಕೊಡ್ಲಿ ಜಾರ್ ಬದ್ಲೇ ಐತಪ್ಪ ಅಣ್ಣ ಸುಮ್ ಕುಂದ್ರ ನೀನು ಅದು ಏನು ಕಟ್ ನಂಬ್ರಕ್ಕೆ ನಾವು ಸಾರಿಂದೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಕೊಡ್ಲ ರೈಸ್ನ ಈಗ ಅದನ್ನು ತೊಗೊಂಬಂದೆ ಇದನ್ನು ಕಟ್ಟು ಬಸ್ಕೊಂಡಿದ್ವಿ ನಾವು ಕಟ್ಟೊಳಗೆ ಇದನ್ನೆಲ್ಲ ಹಾಕ್ತೇನೆ ಈಗ ಹಾಕಿ ಮತ್ತು ಇದಕ್ಕೆ ಅರಿಶಿನ ಪುಡಿ ಆಮೇಲೆ ಉಪ್ಪು ಹುಣಸೆ ಹುಳಿ ಎಲ್ಲನೂ ಹಾಕಿ ಒಮ್ಮಕ್ಲೆ ಕುದಿಯಕ್ಕೆ ಇಟ್ಬಿಡ್ತೇನೆ ಮಾಮಿ ಇವನ್ನ ಹಣ್ಣೆಲ್ಲ ಇದನ್ನು ಮಾಡಾಕತ್ತಾರೆ ಮೇಲಿದೆಲ್ಲ ಖಂಡ್ರ ತೆಗಿತಾರೆ ಶೇಖರಣೆ ಮಾಡೋಕೆ ರೆಡಿ ಮಾಡ್ಕೊಳಕತ್ತಾರ ಯಾಕಂದ್ರೆ ಬೆಲ್ಲ ಅದನ್ನೆಲ್ಲ ಹಾಕ್ಬೇಕಲ್ರಿ ಮತ್ತು ಅದು ಮಾಡೋದ ಲೇಟ್ ಆಕತ್ತೆ ಹಂಗಾಗಿ ಇದನ್ನು ಮಾಡಿಟ್ಟ ಆಮೇಲೆ ಮತ್ತೆ ಇದು ಮಾಡಿದ್ರೆ ಆತ ಅನ್ನ ಅದನ್ನ ಅಂಥೇಳಿ ಅವ್ರು ಮಾಡಾಕತ್ತಾರ ನಮ್ದು ಕಟ್ಟಿನಾಮ್ರ ಅಂತ ಮಸ್ತಾಗಿ ರೆಡಿ ಆತ್ರಿಪ್ಪ ಈಗ ಇಷ್ಟೊಂದ ಮಾಡಿದೆ ನಾನು
ಹೌದೇನ್ರಿ. ಇದ್ರಾಗ ಕರಿಬೇವಿನ ಕಡ್ಡಿ ಹಾಕ್ಬೇಕು. ಅದ್ರದ್ದು ಫ್ಲೇವರ್ ಎಲ್ಲ ಕರಿಬೇವ್ದು ಸಾರೊಳಗೆ ಬಿಡ್ತಪ್ಪ ಅಂತ ಹೇಳಿದ್ರೆ ಸಾರು ಇನ್ನೂ ಟೇಸ್ಟ್ ಆಕತಿ. ಹಿಂಗೆ ನೀರೇ ಇರ್ಬೇಕ್ರಿ, ಗಟ್ಟಿ ಇರಬಾರ್ದು. ಕಟ್ನಂಬ್ರ ಮಸ್ತ್ ಆಕತಿ. ಶಿಕರಣೆ ಅಂತ ರೆಡಿ ಆಕತೈತಿ. ಒಮ್ಮೆ ಇದಕ್ಕೆ ಎಷ್ಟು ಹಣ್ಣು ಹಿಂಡಿನಿ ಈಗ? ಇದು ಹಣ್ಣು ಎಷ್ಟು ಹಿಂಡಿ? ಹಾಂ 8 ಹಣ್ಣು. ಆಮೇಲೆ ಬೆಲ್ಲ 3 ಕುಡಿಕೆ ಹಾಕ್ಯಾನ. 3 ಕುಡಿಕೆ ಬೆಲ್ಲ ಹಾಕ್ಯಾರ್ರಿ. ಆಮೇಲೆ ಈಗ ನಾನು ಏಲಕ್ಕಿನ ಪೌಡ್ರ್ ಮಾಡಿ ಹಾಕಿದೆ ಇದಕ್ಕೆ ಇನ್ನೊಂದು ಏನು ಮಿಸ್ ಐತೆ ಅಂತ ಹೇಳಿದ್ರೆ ಬಾಳೆಹಣ್ಣು ಹಾಕಬೇಕು. ಮಾಮ ತೊಗೊಂಬಂದ್ರೆ ಆಮೇಲೆ ಹಾಕ್ತೀವ್ರಿ ಕಟ್ ಮಾಡಿ. ಇಷ್ಟ ಶಿಕರಣೆ ಮಾಡೋದು. ಕೊಡ್ಬೇಕಂತ ನೋಡುವ. ಅದು ಕೋಸಂಬರಿ, ಅದು ಶಿಕರಣಿ, ಅದು ಹೋಳಿಗೆ ಸಾರು, ಹೋಳಿಗೆ तो नानक जाके देखा फर्स्ट ऑफ खाकते ताला गट्ट पकड़ जा ಅದು ನಿಮ್ಮ ಚಾಚಾ ಕೊಟ್ಬಿಡು ತಾಟ್. ಅದು ದೊಡ್ಡ ತಾಟ್ನ ಇಟ್ಕೊಡು. ಈಗ ಹೆಂಗೈತಲ್ಲ ಚಿಕನ್ ಹೋಳಿಗೆ? ಚಲೋ ಆಗೈತೆ ಮಮ್ಮ ಅವು. ಆ ಮಮ್ಮ ಚಿಕನ್ ಚಲೋ ಆಗೈತೆ. ನವಾಜ ನೀವು ಉಣ್ಣ ಹೋಳಿಗೆ ಮಸ್ತಾಗ. ಸ್ವೀಟ್ ಭಾಳ ಆಗಿಲ್ಲಲ್ಲ, ಕರೆಕ್ಟಾಗ ಸ್ವೀಟ್ ಕರೆಕ್ಟಾಗ. ಯಾರಿಗಿದೆ ತಮ್ಮನ ಗಟ್ಟಿ ಹಿಡ್ಕೊಂಡೋಗ. ಒಬ್ರು ಏನು ಮಾಡ್ರಿ, ನಮ್ಮ ಬ್ಲಾಗ್ ಬೋರಿಂಗ್ ಅಂತಾರೆ. ಅನ್ಲಿ ಬೇಡ, ಯಾಕಂತಿದ್ರೆ ಎಲ್ಲರ ಮನಸ್ಸು ಒಂದೊಂದು ಮುಂದಿರಂಗಿಲ್ಲ. ಅವ್ರಿಗೆ ಬೋರಿಂಗ್ ಅನಿಸ್ತಂತಿದ್ರೆ ಬೋರಿಂಗ್ ಅಂತಾರೆ, ಚಲೋ ಅನ್ನಿಸ್ತಪ್ಪ ಅಂದ್ರೆ ಚಲೋ ಅಂತಾರೆ. ನಿಮಗೆ ಅಕಸ್ಮಾತ್ ಏನರ ನಮ್ಮ ಬ್ಲಾಗ್ ನಮ್ಮ ವಿಡಿಯೋ ಏನರ ಬೋರಿಂಗ್ ಅನಿಸ್ತಂತ ಹೇಳಿದ್ರೆ ಆ ವಿಡಿಯೋ ಬಿಡ್ರಿ, ಬೇರೆ ವಿಡಿಯೋ ನೋಡಿರಿ. ನಮ್ಮ 2000 ಮ್ಯಾಗ ಬ್ಲಾಗ್ ಅದಾವು, ಬ್ಲಾಗ್ ಮಾಡಿ ಹಾಕೀವಿ, ನೋಡಿರಿ. ಒಳ್ಳೆ ಕಮೆಂಟ್ ಮಾಡಿರಿ. ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋಂಗೆ ಏನರ ತಿದ್ದುಕೊಂಡು ನಡೆಯೋವಂಥ ಕಮೆಂಟ್ ಮಾಡಿರಿ, ತಿದ್ದುಕೊತೀವಿ. ಬೋರಿಂಗ್ ಅಂತ ಹೇಳಿದ್ರೆ ನಿಮಗೆ ಇಂಟ್ರೆಸ್ಟ್ ಬಂದರೆ ನೋಡಿರಿ, ಇಲ್ಲ ಅಂದರೆ ನೋಡಬೇಡ್ರಿ. ನಿಮಗೆ ಯಾರು ಇಲ್ಲಿ ನೋಡಬೇಕಾ ಅಂಥೇಳಿ ನಿಮಗೆ ಯಾರು ಫೋರ್ಸ್ ಮಾಡೋಕತ್ತಿಲ್ಲ, ನಾವು ಮಾಡೋಕತ್ತಿಲ್ಲ, ಯಾರು ಮಾಡೋಕತ್ತಿಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಿಮ್ಮ ಕೈಯಾಗಿರ್ತೈತಿ, ಬೇಕಂದ್ರೆ ಸ್ಕಿಪ್ ಮಾಡ್ಬೋದು, ಬ್ಯಾಡ ಅಂದ್ರೆ ಬೇರೆ ವಿಡಿಯೋಸ್ ನೋಡ್ಬೋದು. ನಿನ್ನೇನು ಮಾಡ್ರೆ ಒಬ್ರು ಕಮೆಂಟ್ ಮಾಡ್ರಿ, ನಮಗೆ ಅವ್ರ ಹೆಸರು ತೊಗೊಳೋದು ಅವಶ್ಯಕತೆ ಇಲ್ಲ ನಮಗೆ ಯಾರ್ದು ಇಲ್ಲಿ. ಅವ್ರು ಕಮೆಂಟ್ ಮಾಡ್ರೆ ಅವ್ರಿಗೊಬ್ಬರು ರಿಪ್ಲೈ ಮಾಡ್ರೆ, ಮಾತಾಡ್ಲಂಗೆ ಬ್ಲಾಗ್ ಮಾಡೋಕೆ ಆಗಲ್ಲ ಅಂಥೇಳಿ. ಇಲ್ಲಿ ನಿಮಗೆ ಇನ್ನೊಂದು ನಾನು ಕ್ಲಿಯರಿಟಿ ಕೊಡ್ತೀನಿ. ಬ್ಲಾಗ್ ಅಂತ ಹೇಳಿದ್ರೆ ಸ್ವಲ್ಪ ಮಂದಿಗೆ ಬ್ಲಾಗ್ಗಳಿಗೆ ಬರೋದು ಇಂಟ್ರೆಸ್ಟ್ ಇರ್ತೈತಿ, ಸ್ವಲ್ಪ ಮಂದಿಗೆ ಇರಂಗಿಲ್ಲ. ಈಗ ನಾವು ಎಲ್ಲರ ಮುಖ ತೋರಿಸಿ ಬ್ಲಾಗ್ ಮಾಡೋಕೆ ಆಗೋದಿಲ್ಲ. ಈಗ ನಮ್ಮ ಮನೆಗೇನು ಎಷ್ಟು ಮಂದಿ ಬಂದಾರ, ಹುಬ್ಳಿಗೆ ಹೋದಂತ ಹೇಳಿದ್ರೆ ನಾವು ಎಷ್ಟು ಮಂದಿ ಬೆಟ್ಟ ಹಾಕಾರ, ಬ್ಲಾಗ್ನಾಗ ಬರ್ತೀರಂತ ಕೇಳ್ತೀವಿ ನಾವು. ಅವ್ರೇನಂತಾರ ಇಲ್ರಿ ಬ್ಯಾಡ್ರಿ ಅಂತಾರೆ. ಹಂಗೆ ಐತಲ್ರಿ, ಬ್ಯಾಡ್ ಅನ್ನೋ ಜನ ಹೆಚ್ಚಿಗೆ ಐತಿ. ನಾವಂತೂ ಬ್ಲಾಗ್ ಮಾಡ್ತೀವಿ. ನಿಮಗೆ ಯಾವ ಮಜಾ ಬರ್ತದಲ್ಲ ಅದನ್ನು ನೋಡ್ರಿ. ಇಲ್ರಿಪ್ಪ ನಮ್ಮದು ಬಿಡ್ರಿ, ಬ್ಯಾರ್ದವ್ರು ಭಾಳ ಮಂದಿ ಬ್ಲಾಗರ್ ಅದಾರ, ಅವ್ರದ್ದು ನೋಡ್ರಿ. ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀವಿ ನಾವು. ಅವ್ರಿಗೊಬ್ಬರು ರಿಪ್ಲೈ ಮಾಡ್ರಿ, ಮತ್ತು ಅವ್ರಿಗೆ ರಿಪ್ಲೈ ಮಾಡ್ರಿ, ಮತ್ತು ಅವ್ರಿಗೆ ರಿಪ್ಲೈ ಮಾಡ್ರಿ. ಇವ್ರೇನು ವಕೀಲರಂತೆ, ಫಸ್ಟ್ ಕಮೆಂಟ್ ಮಾಡ್ತಾರೆ. ಅವ್ರಿಗೊಬ್ಬರು ರಿಪ್ಲೈ ಕೊಟ್ಟಾರೆ, ಮತ್ತು ಇವ್ರು ರಿಪ್ಲೈ ಕೊಟ್ಟಾರೆ, ಮತ್ತು ಇವ್ರಿಗೆ ರಿಪ್ಲೈ ಕೊಟ್ಟಾರೆ. ರಿಪ್ಲೈ ಅನ್ಕೊಂತ ಎಲ್ಲಿ ಹೋಗುತ್ತೆ ಅನ್ನೋದು. ಈಗ ಅದು ಸೈಬರ್ ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ಮಟ್ಟ ಹೋಗುತ್ತೆ. ಅದನ್ನು ನಾ ಏನು ಮಾಡಿದ್ದೆ, ಅದನ್ನು ಎಲ್ಲ ಕಮೆಂಟನ್ನು ಡಿಲೀಟ್ ಮಾಡಿದ್ದೆ. ಇಂಟ್ರೆಸ್ಟ್ ಬಂದ್ರೆ ನೋಡಿರಿ, ಇಲ್ಲಾಂದ್ರೆ ಬಿಡ್ರಿ. ತಿದ್ದುಕೊಳ್ಳುವಂಥ ನಾವು ಅರ್ಥಕೊಳ್ಳುವಂಥ ಕಮೆಂಟ್ ಮಾಡಿರಿ, ನಾವು ತಿಳ್ಕೊತೀವಿ. 4 ವರ್ಷದ ಮಟ್ಟ ಇಲ್ಲಿ ಎಷ್ಟು ಕಷ್ಟಪಟ್ಟೀವಿ, ಎಷ್ಟು ಒದ್ದಾಡೀವಿ, ಎಲ್ಲರ ಕೈಲಿ ಎಷ್ಟು ಬಯಸ್ಕೊಂಡೀವಿ, ಏನನ್ನ ತಿರುಗಾಡೀವಿ, ಅದನ್ನು ತಿರುಗಾಡುವಂತ ನಮಗೆ ಗೊತ್ತೈತಿ. ನೀವು ಒಂದು ಸಣ್ಣ ಕಂಪ್ಲೇಂಟ್ ಕೊಡಿದ ನಂತರ ಯಾರ ಚಾನಲ್ನಾಗ ಕಮೆಂಟ್ ಬಂದಾವ ಅಂತೇಳಿ ಅದನ್ನು ಇದು ಮಾಡ್ಕೊತಾರೆ ಜನ. ಆಮ್ಯಾಗ ನೀವು ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಅದನ್ನು ನೋಡ್ತಾರೆ ಎಲ್ಲ ಮಂದಿ. ಆಮ್ಯಾಗ ಅವರು ನೋಡ್ತಾರೆ, ಯಾರು ನೀವೆಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅವರು ನೋಡ್ತಾರೆ. ಈಗ ನಿಮ್ಮಿಬ್ಬರು ಜಗಳದಾಗ ನಮಗೆ ಯಾಕೆ ಸಿಗಿಸ್ತೀರಿ ನೀವು? ನಿಮಗೆ ಮಜಾ ಬಂದರೆ ಇಂಟ್ರೆಸ್ಟ್ ಬಂದ್ರೆ ನೋಡಿರಿ. ನಿಮಗೆ ಇದಕ್ಕಂದ್ರೆ ಯಾರು ನೋಡ್ರಿ ಅಂತ ಹೇಳಕತ್ತಿಲ್ಲ, ಬಿಡ್ರಿ, ಅನ್ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ, ನಿಮ್ಮ ಹತ್ರ ನಾವು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದು ಹೇಳಿದ್ರೆ, ಬ್ಲಾಗ್ ಮಾಡ್ಕೊಂಡು ನಾವು ಹೆಂಗೋ ನಮ್ದು ಜೀವನ ನಾವು ನಡ್ಸ್ಕೊಂಡು ಹೊಂಟೀವಿ. ಸೊ ಆ ಜೀವನಕ್ಕೆ ನೀವು ಇದನ್ನ ಹಾಕ್ಬೇಡ್ರಿ. ಯಾಕಂದ್ರೆ ನಾವು 4 ವರ್ಷದಿಂದ ಎಷ್ಟು ಕಷ್ಟಪಟ್ಟಿವಿ, 2 ಮಕ್ಳು ಕರ್ಕೊಂಡು ಅನ್ನೋದು ನಮಗೆ ಗೊತ್ತು. ಬಿಸಿಲು ಅನ್ನಂಗಿಲ್ಲ, ನೆರಳು ಅನ್ನಂಗಿಲ್ಲ. ದಯವಿಟ್ಟು ಈ ಹಂತಕ್ಕೆ ಬಂದು ನಾವು ನಿಲ್ಬೇಕಾದ್ರೆ ಕಷ್ಟಪಟ್ಟದ್ದು ಆ ದೇವ್ರಿಗೆ ಗೊತ್ತು, ನಮ್ಮ ಪ್ರೀಸೋ ಜನಗಳಿಗೆ ಗೊತ್ತು. ಫಸ್ಟ್ಲಿಂತ್ರ ನೋಡ್ಕೊತ ಬಂದಾರ ಅವರಿಗೆ. ದಯವಿಟ್ಟು ಈಗೇನೋ ಬಂದು ಈಗ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಿನ ವಿಡಿಯೋ ನೋಡಿ ನಿಮಗೆ ಬೋರಿಂಗ್ ಅನಿಸುತ್ತೆ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ನೋಡೋಕೆ ಹೋಗ್ಬೇಡ್ರಿ.
ಇನ್ನು ಭಾಳ ಅದಾವ ಅವ್ನು ನೋಡ್ರಿ. ಆಮೇಲೆ ಈ ಕಂಪ್ಲೀಟ್ ಅದು ಏನೈತಲ್ಲ ಅಲ್ಲಿ ಮಟನೂ ಹೋಗಕ್ಕೆ ಹೋಗ್ಬೇಡ್ರಿ. ನೀವು ಅವ್ರು ಆ ಥರ ಕಮೆಂಟ್ ಮಾಡ್ಯಾರ ಅಂತೇಳಿ ನೀವು ನಮ್ಮ ಪರವಾಗಿ ಅವರಿಗೆ ರಿಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಆ ಥರ ಕಮೆಂಟ್ ಮಾಡ್ಯಾರ ಅಂತಂದು ಹೇಳಿದ್ರೆ ಸುಮ್ಮನೆ ಇದ್ಬಿಡ್ರಿ. ಯಾರು ಅವ್ರಿಗೆ ಏನು ರಿಪ್ಲೈ ಮಾಡಕ್ಕೂ ಹೋಗ್ಬೇಡ್ರಿ, ಏನಿಲ್ಲ. ಯಾಕಂದ್ರೆ ನಿಮ್ಮ ಇದ್ರಲಿಂತ ನಮಗೆ ಇದಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಅವ್ರಿಗೆ ಅನ್ಸ ಅಂತ ಹೇಳಿದ್ರೆ ಭಾಳ ಅದಾರ್ರಿ ಬ್ಲಾಗರ್ಗಳು. ನಮಗೆ ನೋಡಂತೇಳಿ ಯಾರು ಹೇಳಕತ್ತಾರೆ, ಪಾಸಿಬಲಿ ಮಾಡಕತ್ತಾರೆ. ನಿಮಗೆ ಕೈ ಮುಗಿದ ರಿಕ್ವೆಸ್ಟ್ ಮಾಡ್ಕೊತೀವಿ, ಪ್ಲೀಸ್ ಬೋರಿಂಗ್ ಅನ್ಸ ಅಂತ ಹೇಳಿದ್ರೆ ನೋಡಬೇಡ್ರಿಪ್ಪ, ಯಾರು ನೋಡಕ್ಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ಇಲ್ಲಿ ಮಟ್ಟ ಬಂದು ನಿಂತೇವೆ ಅಂತ ಹೇಳಿದ್ರೆ ನಾವು 1,30,30,000 ಮ್ಯಾಗ ಸಬ್ಸ್ಕ್ರೈಬರ್ ಆಗ್ಯಾರ ಅಂತ ಹೇಳಿದ್ರೆ ಅದಕ್ಕೆ ನಾವು ಗುದ್ದಾಡಕತ್ತಿದ್ದೆ ಸ್ಟಾರ್ಟಿಂಗ್ನಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಗುದ್ದಾಡಕತ್ತೀವಿ. ನಾವು ಇಲ್ಲಿ ಮಟ್ಟ ಗುದ್ದಾಡತ್ತೀವಿ. ನೀವು ಕಂಪ್ಲೇಂಟ್ ಕೊಡ್ತೀರಿ ಕರಿ, ಅಲ್ಲ ಇವ್ರು ಕಂಪ್ಲೇಂಟ್ ಕೊಡ್ತಾರೆ ಕರಿ. ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಯಾರು ಚಾನಲ್ನಾಗ ಕಮೆಂಟ್ ಬಂತು ಅಂತ ಅದನ್ನು ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಸುಮ್ಕೆ ನೀವು ನಮಗೆ ಅಡ್ಡ ಹಾಕಿ ಹೋಗ್ಬೇಡ್ರಿ. ಬ್ಲಾಗ್ ಮಾಡ್ಕೊಂಡು ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೊಂಟಿವಿ. ದಯವಿಟ್ಟು ಆ ಬ್ಲಾಗಿಗೆ ನೀವೇನು ಅಡಚಣೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸ ಇರ್ತೈತಿ, ನೀವು ನೋಡ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಮನ್ಯಾಗ ಆರಾಮ ಸುಖವಾಗಿ ಇರ್ರಿ. ನಮ್ಮ ಬ್ಲಾಗ್ ನೋಡಿ ನೀವು ಜಾಸ್ತಿ ಟೆನ್ಷನ್ ತೊಗೊಂಡು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಇದನ್ನ ನಾವು ಕೇಳೋದು ನಮ್ಮ ಪಾಡಿ ನಮಗೆ ಬಿಟ್ಬಿಡ್ರಿ. ನಿಮಗೆ ಬೋರಿಂಗ್ ಅನ್ಸ್ತಂದ್ರೆ ಬಿಟ್ಬಿಡ್ರಿ. ಯಾಕಂದ್ರೆ ನಮಗೆ ಪ್ರೀತಿಸೋರು, ನಮ್ಮ ವಿಡಿಯೋ ನೋಡೋ ಜನಗಳು ಭಾಳ ಅದಾವ್ರು. ನಾವು ಅಟ್ಲೀಸ್ಟ್ 1 ದಿನ ಅಥವಾ 2 ದಿನ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿ ನಾವು ವಿಡಿಯೋ ಹಾಕೋದನ್ನ ಬಿಟ್ಟಂದ್ರೆ ಎಷ್ಟು ಫೋನಿನ ಮೇಲೆ ಫೋನ್ ಬರ್ತಾವೆ, ಮೆಸೇಜ್ ಮೇಲೆ ಮೆಸೇಜ್ ಬರ್ತಾವೆ. ನಾವು ನಿಮ್ಗೆ ಇವತ್ತು ನಿಮ್ಮ ಬ್ಲಾಗ್ ಬಂದಿಲ್ಲ, ಬರಕಬೇಕು, ಯಾಕೆ ಬಂದಿಲ್ಲ, ಯಾಕೆ ಹಾಕಿಲ್ಲ, ನೀವು ನಿಮ್ಮ ಬ್ಲಾಗ್ ಸಂಬಂಧ ನಾವು ನೋಡ್ಕೊತ ಇರ್ತೀವಿ ಅಂತಂದು ಹೇಳಿ ಅಷ್ಟು ನಮಗೆ ಇದನ್ನ ಮಾಡ್ತಾರೆ. ನಮಗೆ ಪ್ರೀತಿಸೋ ಜನಕ್ಕೆ ನಾವು ನಮ್ಮ ಕೈಲಿ ಎಷ್ಟಾಗ್ತೈತಲ್ಲ ನಮ್ಮ ಮನೆ ಒಳಗೆ ನಡೆಯೋಂಥದ್ದನ್ನು ನಾವು ವಿಡಿಯೋ ಮೂಲಕನ ನಮ್ಮ ಜೀವನ ಅವ್ರಿಗೆ ತೋರಿಸ್ತೀವಿ. ನಮ್ಮ ಜೀವನ ನೋಡೋಕೆ ಅವರು ಕುತೂಹಲಂತ್ರ ಕಾಯ್ತಿರ್ತಾರೆ. ಆಮೇಲೆ ಏನಾದರೂ ತಪ್ಪಿತ್ತಂದ್ರೆ ಅವರು ನಮಗೆ ತಿದ್ದುಕೋ ಅಂತ ಮಾತು ಹೇಳ್ತಾರೆ. ಹಿಂಗಲ್ರಿ, ಹಿಂಗೆ ಮಾಡ್ರಿ ಅಂತಂದೇಳಿ. ಈಗ ನೋಡ್ರಿ, ಮೊನ್ನೆ ಇನ್ನೂ ನಾವು ಎಷ್ಟು 4 ವರ್ಷ ಆಯ್ತು ಬ್ಲಾಗ್ ಮಾಡಕತ್ತಿ. ಈಗ ನಮ್ಮ ಮದುವೆ 18 ವರ್ಷ ಆಯ್ತು. 18 ವರ್ಷ ಆದ್ರೆ ನಾವು ಊಟಕ್ಕೆ ಅಂತೇಳಿ ಹುಬ್ಳಿಗೆ ಹೋಗಿದ್ದಿಲ್ಲ ನಾವು ಯಾವಾಗನ. ನನ್ನ ಮಗಳು ಏನೋ ಪಾಸ್ ಆಗ್ಯಾಳಾಕಿ, ಆಕೆ ಇಷ್ಟಪಟ್ಟಾಳ ಅಂತೇಳಿ ಅವತ್ತು 1 ದಿನ ನಾವು ಕರ್ಕೊಂಡು ಊಟಕ್ಕೆ ಹೋದ್ವಿ. ಅವಾಗ ಎಷ್ಟು ಮಂದಿಗೆ ಮೆಸೇಜ್ ಮಾಡ್ಯಾರ, ನಮಗೆ ಕಮೆಂಟ್ ಮಾಡ್ಯಾರ ಅಂತೇಳಿದ್ರೆ ಆ ಕಮೆಂಟ್ಗಳು ನೋಡಿ ನಮಗೆ ಭಾಳ ಖುಷಿ ಆಯ್ತು. ಯಾಕೆ ಹೇಳ್ರಿ, ನಮಗೆ ತಿದ್ದುಕೊಳ್ಳೋ ಅಂತ ಮಾತು ಹೇಳ್ಯಾರ ಅವರು. ಅಲ್ರಿ, ನೀವು ಮೊದ್ಲ ಇರಕ್ಕೆ ಮನಿ ಇಲ್ಲ, ಮನಿ ಬೇಕು, ಜಾಗ ಬೇಕು ಅಂತಿರ್ತೀರಿ. ಈ ಥರ ಎಲ್ಲ ಖರ್ಚು ಮಾಡ್ಕೊತ ಕೂತ್ಕಂದ್ರೆ ನೀವು ಜಾಗ ಹೆಂಗೆ ತೊಗೊತೀರಿ, ಮನಿ ಹೆಂಗೆ ತೊಗೊತೀರಿ? ಫಸ್ಟ್ ಒಂದು ಏನಾದರೂ ಜಾಗ ತೊಗೋರಿ, ರೊಕ್ಕನ ಹಾಳು ಮಾಡಬೇಡ್ರಿ, ಸೇವಿಂಗ್ ಮಾಡ್ಕೋರಿ ಅಂತೇಳಿ ಮನೆ ಒಳಗೆ ದೊಡ್ಡವ್ರು ಹೇಳ್ತಾರಲ್ಲ ಬುದ್ಧಿನ, ಆ ಥರ ನಮಗೆ ಬುದ್ಧಿ ಹೇಳ್ತಾರೆ. ನಮಗೆ ಭಾಳ ಇದ್ರ ಬಗ್ಗೆ ನಾವು ಬೆಳಿಗ್ಗೆ ಮಾತಾಡಿ ಬರೋಬ್ಬರಿ 1 ತಾಸು ಮಾತಾಡಿ ನಾವು ನಮಗೆ ಇಷ್ಟವಾಗಿದ್ದನ್ನ ನಾವು ತಿಳ್ಕೊಂತಂದ್ರೆ ಕಮೆಂಟ್ ಇರ್ತದೆ ನೋಡಿ ನಾವು ತಿದ್ದುಕೊಂತೀವಿ. ಏನಾದ್ರು ಖುಷಿ ಪಡುವಂತ ವಿಷಯ ನಮ್ಗೆ ಕಮೆಂಟ್ ಮಾಡಿದಂದ್ರೆ ಆ ಕಮೆಂಟ್ ನೋಡಿ ನಾವು ಖುಷಿ ಪಡ್ತೀವಿ. ನಮ್ಮ ಫ್ಯಾಮಿಲಿಯರ ನಮಗೆ ಕುಂತು ನಮಗೆ ಬುದ್ಧಿವಾದ ಹೇಳಕತ್ತಾರ ಅಂತ ಅನಿಸ್ತೈತಿ. ನಮಗೆ ಯೂಟ್ಯೂಬ್ ಅಂತೇಳಿದ್ರೆ ನಾವು ಚಾನಲ್ ಅಂತಂದ್ರೆ ನಾವು ಸುಮ್ಮನೆ ನಮ್ಮ ಬೇಕಾಪಿಡಿ ನಾವು ವಿಡಿಯೋ ಹಾಕಿದ್ವಿ ಮಾಡಿದ್ವಿ ಅಂತ ನಾವು ಮಾಡಕತ್ತಿಲ್ಲ. ಯೂಟ್ಯೂಬ್ ಅಂತ ಹೇಳಿದ್ರೆ ನಾವು ನಮಗೆ ದೇವ್ರಿದ್ದಂಗೆ ಅದು. ನಮಗೆ ಫ್ಯಾಮ್ಲಿ, ಯೂಟ್ಯೂಬ್ ಫ್ಯಾಮ್ಲಿ ಅಂತಂದು ಹೇಳಿದ್ರೆ ನಮ್ಗೆ ಇಷ್ಟು ದೊಡ್ಡ ಫ್ಯಾಮ್ಲಿ ಸಿಕ್ಕತ್ತೆ. ಆ ಫ್ಯಾಮ್ಲಿ ಒಳಗೆ ನಾವು ಮೆಂಬರ್ ಆಗಿವಿ. ನಮಗೆ ಇಷ್ಟು ಜನ ಅದಾರ, ಅಕ್ಕ ತಂಗಿಯರು ಅದಾರ, ಅಣ್ಣ ತಮ್ಮಗಳು ಅದಾರ, ತಂದೆ ತಾಯಿ ಅದಾರ, ಯಾರೋ ಅಕ್ಕ ಅಂತಾರೆ, ಯಾರೋ ಅಣ್ಣ ಅಂತಾರೆ. ಇಷ್ಟು ಜನಗಳ ಪ್ರೀತಿ ಸಂಪಾದಿಸ್ಕೊಂಡು ನಮ್ಮ ಜೀವನ ನಾವು ಹೆಂಗೋ ನಡೆಸ್ಕೊಂಡು ಹೊಂಟೀವಿ. ದಯವಿಟ್ಟು ಇಂಥ ಒಂದು ಜೀವನಕ್ಕೆ ಯಾರೋ ನೀವು ಅಡಚಣೆ ಮಾಡ್ಕೋಬೇಡ್ರಿ ಅಂತೇಳಿ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಪಾಡಿ ನಮಗೆ ಬಿಟ್ಬಿಡ್ರಿ. ಇಷ್ಟ ಆತಂದ್ರೆ ನೋಡ್ರಿ, ಕಷ್ಟ ಆತಂದ್ರೆ ದಯವಿಟ್ಟು ನೋಡಿ. ಇವ್ರೇನ ಕಮೆಂಟ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಯಾರು ಚಾನಲಿನ ಕಮೆಂಟ್ ಬಂದಾವ ಅಂತೇಳಿ ಅದನ್ನು ಎನ್ಕ್ವೈರಿ ಮಾಡ್ತಾರೆ ಅವ್ರು. ಈಗ ನೀವೇನು ಮಾಡ್ತೀರಿ, ಕಂಪ್ಲೇಂಟ್ ಕೊಡ್ತೀರಿ. ಈಗ ನೀವು ಏನೊಂದು ಕಮೆಂಟ್ ಮಾಡ್ತೀರಿ, ಅದಕ್ಕೆ ಯಾರೋ ರಿಪ್ಲೈ ಮಾಡ್ತಾರೆ. ಹೌದು, ನೀವೇನು ಕಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ರಿಪ್ಲೈ ಮಾಡೋರು ಇದ್ದೇ ಇರ್ತಾರೆ. ನಮಗೆ ತಿಳ್ಕೊಳ್ಳೋಂಥ ಮಾತು ಹೇಳ್ರಿ ನೀವು. ನಾವು ತಿಳ್ಕೊತೀವಿ, ತಿದ್ದುಕೊಂತೀವಿ. ಮೊನ್ನೆ ನೋಡಿ ಅದು ಹೇಳ್ತದೆ, ಅದ್ರ ಬಗ್ಗೆ 1 ತಾಸು ಮಾತಾಡಿ ಇವತ್ತು ನಾವು. ಹೌದು ನೋಡಿ, ನಾವು ಜಾಗ ತೊಗೋಬೇಕು, ಮನೆ ತೊಗೋಬೇಕಂತ ನಾವು ಗುದ್ದಾಡಕತ್ತೀವಿ, ರೊಕ್ಕ ಜಮಾ ಮಾಡಕತ್ತೀವಿ. ನಾವು ಹಿಂಗೆ ಬರೀ ಖರ್ಚು ಮಾಡ್ಕೊತ ಕುಂತ್ರೆ ನಾವು ಏನು ತೊಗೊಳಕ್ಕೆ ಆಗಂಗಿಲ್ಲ. ನಮ್ಮ ಒಳ್ಳೇದೇ ಕೇಳ್ಯಾರ ಅವ್ರು, ಅದನ್ನು ಅರ್ಥ ಮಾಡ್ಕೊಂತೀವಿ ನಾವು. ನಮ್ಮ ಒಳ್ಳೇದೇ ಕೇಳ್ಯಾರ, ನಾವು ಅದನ್ನ ಬೆಳಗ್ಗೆ ನಿರ್ಧಾರ ಮಾಡಿ ಇವತ್ತು ನಾವು ಮನೆಯವರು ನಾವು ಕೂತ್ಕೊಂಡು ನಿರ್ಧಾರ ಮಾಡಿ ಅವ್ರು ಹೇಳಿದ್ದು ಕರೆಕ್ಟ್ ರೀ. ನಾವು ಇನ್ಮೇಲೆ ಖರ್ಚು ಕಡಿಮೆ ಮಾಡ್ಬೇಕು, ನಮಗೊಂದು ಮನೆ ಆಗ ಮಟನ ನಾವು ಎಷ್ಟು ದಿನ ಅಂತ ಬಾಡಿಗೆ ಮನೆಯಾಗ ಇರೋದು. ನಮ್ಮ ನಿರ್ಧಾರ ಅಂದ್ರೇನೆ ನಮ್ದು ಚಾಲೆಂಜ್ ಇದೆ. 2028 ಮಟ್ಟ ಅಂತೇಳಿ ನಾವು ಸ್ವಂತ ಜಾಗ ತೊಗೊಂಡು ತೋರಿಸ್ಬೇಕಂತೇಳಿ ಇವತ್ತು ನಾವು ಏನು ಮಾಡ್ಕೊಂಡೀವಿ, ನಾವು ನಿರ್ಧಾರ ಮಾಡಿ ಒಂದು ಚಾಲೆಂಜ್ ಮಾಡ್ಕೊಂಡೀವಿ ಇವತ್ತು ನಾವು. ಇಂಥ ಕಮೆಂಟ್ ನೋಡಿದ್ರೆ ನಮಗೆ ಖುಷಿ ಆಕೈತಿ, ತಿಳ್ಕೊತೀವಿ, ತಿದ್ದುಕೊಂತೀವಿ. ನಿಮಗೆ ಬೋರಿಂಗ್ ಆತ ಅಂತ ಹೇಳಿದ್ರೆ ಯಾರು ನಿಮಗೆ ನೋಡತ್ತಿರ್ಬೇಕು ಅನ್ನಕತ್ತಿಲ್ಲ. ಅನ್ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ನೀವು ನೋಡಿ ನಿಮ್ಮ ಟೈಮನ್ನು ನೀವು ಹಾಳು ಮಾಡ್ಕೋಬೇಡ್ರಿ. ಬೋರಿಂಗ್ ಅಂತ ಅದಕ್ಕೆ ನೋಡ್ತೀರಿ ಸುಮ್ಕೆ. ದಯವಿಟ್ಟು ನೋಡಕ್ ಹೋಗ್ಬೇಡಿ. ನಾವೇನು ದೊಡ್ಡ VIP ಮಂದಿ ಅಲ್ಲ. ಅಲ್ಲಿ ಹೋಗಿ ಅದನ್ನು ತೋರಿಸಿದ್ವಿ, ಇಲ್ಲಿ ಹೋಗಿ ತೋರಿಸಿದ್ವಿ. ನಮ್ಮ ಜೀವನ ಏನೈತಲ್ಲ ಅದನ್ನ ತೋರಿಸ್ತೇವೆ ನಾವು. ಹಂಚ್ಕೊಂತೀವಿ ನಾವು. ಒಂದು ಕಷ್ಟ ಆಗಲಿ, ಒಂದು ಸುಖ ಆಗಲಿ, ಒಂದು ಸಂತೋಷ ಆಗಲಿ, ಒಂದು ಏನೋ ಮನೆಗೆ ತೊಗೊಂಬಂದದ್ದು ಐಟಮ್ ಅಂತ ಆಗಲಿಲ್ಲ, ಬಂಗಾರ ಆಗಲಿ, ಬೆಳೆ, ಪ್ರತಿ ಒಂದನ್ನೇ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತೀವಿ. ದಿನ ಒಂದು ಬ್ಲಾಗ್ ಒಳಗೆ ಏನಾದ್ರೂ ನಮ್ಮ ಮನೆಯೊಳಗೆ ಜೀವನ ನಡೀತಿರ್ತೈತೆ ಅಂತೇಳಿ ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಯಾಕೆ ಹೇಳಿ, ಅದು ನಾವು ಫ್ಯಾಮ್ಲಿ ಅಂತೇಳಿ ನಂಬಿಟ್ಟಿವ್ರಿ. 15-20 ಮಂದಿಗೆ ಒಂದೇ ಕನ್ಫ್ಯೂಸ್ ಐತಿ, ಅವ್ರಿಗೆ ಒಂದೇ ಗೊಂದಲ ಆಯ್ತಪ್ಪ ಅಂತ ಹೇಳಿದರೆ
ಅದ್ರ ಬಗ್ಗೆ ನಾವು ವಿವರವಾಗಿ ಅವ್ರಿಗೆ ಕ್ಲಿಯರಿಟಿ ಕೊಡ್ಬೋದು ನಾವು ಕಮೆಂಟ್ ಬಂದ್ವಂದ್ರೆ ನಾವು ವಿಡಿಯೋ ಮೂಲಕ ಕ್ಲಿಯರಿಟಿ ಕೊಡ್ಬೋದು ನಾವು ಕೊಡ್ಬೋದು. ಇದ್ರ ಬಗ್ಗೆ ಅಂತಲ್ರಿ ನಮ್ಮ ಮನೆ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ನಿಮಗೆ ಏನೋ ಕ್ಲಿಯರಿಟಿ ಬೇಕಂದ್ರೆ ಒಂದು 10-20 ಮಂದಿದು ಏನರ ಒಂದೇ ಪ್ರಶ್ನೆ ಐತೆ ಅಂತ ಹೇಳಿದ್ರೆ ನಾವು ಕ್ಲಿಯರಿಟಿ ಕೊಡ್ತೇವೆ. ಆಮ್ಯಾಗ ನಮ್ಮ ಬ್ಲಾಗ್ ನಿಮಗೆ ಬೋರಿಂಗ್ ಅನ್ಸುತ್ತೆ ಅಂತ ಹೇಳಿದ್ರೆ ನೋಡೋಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಅಮೂಲ್ಯವಾದ ಟೈಮ್ ನೀವು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ನಾವು ಏನು ದೊಡ್ಡ VIP ಮಂದಿ ಅಲ್ಲ, ಅಲ್ಲಿ ಹೋದ್ವಿ ಇದನ್ನು ತೋರಿಸಿದ್ವಿ ಅನ್ನೋಕ್ಕೆ ನಮ್ಮ ಜೀವನದಾಗ ಏನು ನಡೀತಲ್ಲ ಅದನ್ನು ತೋರಿಸ್ತೀವಿ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ. ನೀವಂತೂ ನೋಡಕತ್ತೀರಿ. ಈಗ ನಾವು ಹೋದರೆ ಹಡಲಿಗೆ ಬರ್ತೀವಿ, ಬಂದ್ರಿ ಇಲ್ಲಪ್ಪ ಅಂದ್ರೆ ನಾವು ಬ್ಲಾಗ್ ಮಾಡ್ತೀವಿ. ಅದು ಏನ್ರಿಪ್ಪ ನಮ್ಮ ಕುಟುಂಬದ ಜೊತೆ ಮಾಡ್ತೇವೆ ನಾವು.